ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ರಿಸಲ್ಟ್ ಅಪ್ಡೇಟ್ಸ್ ಬಗ್ಗೆ ಖಂಡಿತ ಒಂದು ಅಪ್ಡೇಟ್ಸ್ ಅಂದ್ರೆ ಬಂದಿದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ಸ್ಗೂ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಸೆಕೆಂಡ್ ಪಿ ಮುಗಿದ ಮೇಲೆ ಎಲ್ಲ ಥರದ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಆ ಥರ ಎಲ್ಲ ಅಪ್ಡೇಟ್ಸ್ ಬೇಕಾದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಂಡಿದ್ರೆ ನಾವು ಹಾಕುವಂಥ ವಿಡಿಯೋ ನಿಮಗೆ ಎಲ್ಲ ಕೂಡ ನೋಟಿಫಿಕೇಶನ್ ಸಮೇತ ಸಿಗುತ್ತೆ ಅಂತ ಹೇಳ್ತಾ, ಅದಕ್ಕೋಸ್ಕರ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದು ಮೇನ್ ಇಂಪಾರ್ಟೆಂಟ್. ಅಂದ್ರೆ ನೀವು ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ ಅಂದ್ರೆ ನಮ್ಮೊಂದು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ನಾವು ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೂ ಅಲ್ಲಿ ನಿಮ್ಗೆ ವಾಟ್ಸ್ಆಪ್ ಚಾನಲ್ ನಿಮಗೆ ಎಲ್ಲಾ ತರದ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಎಲ್ಲಾ ತರದ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಪಿ ರಿಸಲ್ಟ್ ಅಪ್ಡೇಟ್ಸ್. ಏನಪ್ಪಾ ಅಂದ್ರೆ ಪ್ರತಿ ವರ್ಷ ನಮ್ಗೆ ಏನಾಗ್ತಿತ್ತು ಅಂದ್ರೆ ಪ್ರತಿ ವರ್ಷ ಸೆಕೆಂಡ್ ಪಿ ರಿಸಲ್ಟ್ ಎಲ್ಲ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಏನ್ ಬರ್ತಿದ್ರು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಂದ್ರೆ ನಿಮಗೆ ಕೀ ಆನ್ಸರ್ಸ್ ಅಂದ್ರೆ ಕೊಡ್ತಿದ್ರು. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಸ್ವಲ್ಪ ಜನಕ್ಕೆ ಗೊತ್ತಾಗಿರಲ್ಲ. ಈಗ ನೀವು ಏನ್ ಎಕ್ಸಾಮ್ ಬರ್ದಿದ್ರೆ ಎಲ್ಲಾ ತರ ಸಬ್ಜೆಕ್ಟ್ಗೆ ಕೀ ಆನ್ಸರ್ ಅನ್ನೋದು ಗೌರ್ಮೆಂಟ್ ಬಿಟ್ಟಿದೆ. ಓಕೆನಾ, ಈಗ ಬಿಟ್ಟಿದೆ. ನೀವು ಎಲ್ಲಾ ತರದ್ದು ನಮಗೆ ಎಲ್ಲಾ ಸಬ್ಜೆಕ್ಟ್ ಕೀ ಆನ್ಸರ್ ಬೇಕಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅವಾಗ ಹೇಳ್ದಂಗೆ ಆ ತರ ಕೀ ಆನ್ಸರ್ಸ್ ಆಯ್ತು ಎಲ್ಲಾ ತರದ ಅಪ್ಡೇಟ್ಸ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಸಿಗ್ತಾ ಇರುತ್ತೆ. ಅಲ್ಲೋಗಿ ಜಾಯ್ನ್ ಆಗೋದ್ರಿಂದ ನಮ್ಗೆ ಎಲ್ಲ ಲಿಂಕ್ ಬೇಕಾದ್ರೆ ಸಮೇತ ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ, ಲಿಂಕ್ ಕಳ್ಸಿಕೊಡ್ತೀನಿ. ಹೋಗಿ ಅಲ್ಲಿ ಜಾಯ್ನ್ ಆಗಿದ್ರೆ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ. ಓಕೆನಾ, ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಕೀ ಆನ್ಸರ್ಸ್ ಅಲ್ಲಿ ಏನಾದ್ರು ತಪ್ಪಿದ್ರೆ ಇವಾಗ ಹೋಗಿ ಅಬ್ಜೆಕ್ಷನ್ಸ್ ಮಾಡ್ಬೋದು ಗೌರ್ಮೆಂಟ್ಗೆ. ನಿಮ್ಮ ಸರಿಯಾದ್ರೆ ಮಾಡ್ಕೋತಾರೆ. ಗ್ರೇಸ್ ಏನು ಮಾರ್ಕ್ಸ್ ಇದ್ರೆ ಕ್ವಶನ್ಸ್ ರಾಂಗ್ ಪ್ರೇ ಮಾಡಿದ್ರೆ ಅವಕ್ಕೆ ಇವಾಗಲೇ ನಿಮಗೆ ಎಲ್ಲ ಅನ್ನೋದು ಗೊತ್ತಾಗುತ್ತೆ. ಮೊದಲಾಗಿದ್ರೆ ಎಕ್ಸಾಮ್ ಮುಗಿದಾದ್ಮೇಲೆ ಅಂದ್ರೆ ಎಕ್ಸಾಮ್ ಎಲ್ಲ ವ್ಯಾಲ್ಯೂಯೇಷನ್ಸ್ ಹಾಕಿ ಎಕ್ಸಾಮ್ ವ್ಯಾಲ್ಯೂಯೇಷನ್ಸ್ ಆದ್ಮೇಲೆ ಮಾಡ್ತಿದ್ರು ಸ್ಕೀಮ್ ಅಪ್ಲಿಕೇಶನ್ ಕೊಡ್ತಿದ್ರು. ಈ ತರ ಈ ಒಂದು ಬೇಸ್ ಮೇಲೆ ನಾವು ಸ್ಕೀಮ್ ಅಪ್ಲಿಕೇಶನ್ಸ್ ರೆಫರೆನ್ಸ್ ಇಟ್ಕೊಂಡು ಮಾಡಿದ್ದು ಅಂತ ಹೇಳ್ತಿದ್ರು. ಬಟ್ ಇವಾಗ ಹಂಗಲ್ಲ. ಇನ್ನ ಸ್ಕೀಮ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಕೀ ಆನ್ಸರ್ಸ್ ಅನ್ನ ಆ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದ್ರು ಅಪ್ಡೇಷನ್ಸ್ ಇದ್ರೆ ಈಗ ಮಾಡ್ಬೋದು. ಜಸ್ಟ್ ಇವಾಗ ಟೈಮ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆನಾ, ಇವಾಗ ನಿಮಗೆ ರಿಸಲ್ಟ್ ಡೇಟ್ ಯಾವಾಗ ಎಲ್ಲ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ಸ್ ಮೇಲೆ ಡಿಪೆಂಡ್ ಆಗ್ತಿರುತ್ತೆ. ಬೇಗ ವ್ಯಾಲ್ಯೂಯೇಷನ್ಸ್ ಆದ್ರೆ ಬೇಗ ರಿಸಲ್ಟ್ ಬರುತ್ತೆ. ವ್ಯಾಲ್ಯೂಯೇಷನ್ ಪ್ರೋಸೆಸ್ ಸ್ವಲ್ಪ ಲೇಟ್ ಆದ್ರೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಈ ಒಂದು ಎಕ್ಸಾಮ್ ಆದ್ಮೇಲೆ ಸಪ್ಲಿಮೆಂಟರಿ ಅಂದ್ರೆ ಎಕ್ಸಾಮ್ 2 ಬರುತ್ತೆ. ಎಕ್ಸಾಮ್ ಈ ತರ ಅದಕ್ಕೋಸ್ಕರ ಬೇಗ ಮುಗಿಸ್ಕೊಂಡು ಮತ್ತೆ ಇದು ಏನಾಗುತ್ತೆ KCT ಮತ್ತೆ ನೀಟ್ ಅಲ್ಲಿ ಕೂಡ ತೊಂದರೆ ಆಗ್ತಾ ಹೋಗುತ್ತೆ. ಎಲ್ಲಾ ತರದ ಸ್ಟೂಡೆಂಟ್ಸ್ಗೆ ತೊಂದರೆ ಆಗೋದ್ರಿಂದ ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಸಪ್ಲಿಮೆಂಟರಿ ಬರೋದು. ಮತ್ತೆ ಒಬ್ರು ಇಂಪ್ರೂವ್ಮೆಂಟ್ ಟೆಸ್ಟ್ ಅಂತ ಬರೀತಾರೆ, ಅಂದ್ರೆ ಎಕ್ಸಾಮ್ಗೆ ಇಂಪ್ರೂವ್ ಮಾಡ್ಕೋಸ್ಕರ ಬರೀತಾರೆ. ಅದಕ್ಕೋಸ್ಕರ ಬೇಗನೆ ರಿಸಲ್ಟ್ ಅಂದ್ರೆ ರಿಸಲ್ಟ್ ಔಟ್ ಮಾಡೋ ಚಾನ್ಸಸ್ ಆದ್ರೆ ತುಂಬಾನೇ ಇರುತ್ತೆ. ಹೋದ ವರ್ಷ ಸ್ವಲ್ಪ ಡಿಲೇ ಮಾಡಿದ್ರು, ಅಂದ್ರೆ ರಿಸಲ್ಟ್ ಬೇಗನೆ ಬಿಟ್ಟಿದ್ದಾರೆ. ಬಟ್ ಆಮೇಲೆ ನೆಕ್ಸ್ಟ್ ಎಕ್ಸಾಮ್ 2 ಅದಕ್ಕೆಲ್ಲ ಸ್ವಲ್ಪ ಡಿಲೇ ಮಾಡಿದ್ರು. ಇಲ್ಲಿವರೆಗೂ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ನಿಮ್ಗೊಂದು ಪರ್ಟಿಕ್ಯುಲರ್ ಟೈಮ್ ಅಂತ ಕೊಟ್ಟಿದ್ರೆ ಆ ಒಂದು ಡೇಟ್ಗೆ ಬರುತ್ತೆ ಅಂತ ಕೇಳಿದ್ರೆ ಎಸ್ ಆಲ್ಮೋಸ್ಟ್ ಅದೇ ಟೈಮ್ಗೆ ಬರ್ತಾ ಇರುತ್ತೆ. ಸ್ವಲ್ಪ ಚಾನ್ಸಸ್ ಆದ್ರೆ ಆಗ್ತಾ ಇರುತ್ತೆ. ಏನೇ ಅಪ್ಡೇಟ್ಸ್ ಆಗಲಿ ಅಂದ್ರೆ ಈಗ ಸದ್ಯದಲ್ಲಿ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಏಪ್ರಿಲ್ 7ಗೆ ರಿಸಲ್ಟ್ ಬರುತ್ತಂತೆ. ಓಕೆನಾ, ಏಪ್ರಿಲ್ 7ಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ನಿಮಗೆ ಅದೇ ಡೇಟ್ಗೆ ಬರುತ್ತಂತೆ. ಅಂದ್ರೆ ಆಲ್ಮೋಸ್ಟ್ ಅದೇ ಡೇಟ್ಗೆ ಬರುತ್ತೆ. ಯಾಕಂದ್ರೆ ಕನ್ಫರ್ಮ್ ಮಾಡಿದ್ದಾರೆ ಈಗ ಅಫಿಷಿಯಲ್ ಅಂದ್ಮೇಲೆ ಅದೇ ಡೇಟ್ ಬರುತ್ತೆ. ಬಟ್ ಏನು ಹೆಚ್ಚು ಅಂದ್ರೆ ಡೇಟ್ ಏನೋ ಚೇಂಜ್ ಆದ್ರೆ ಖಂಡಿತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನಂದ್ರೆ ಅಪ್ಡೇಟ್ ಒಂದ್ಸರಿ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿರಿ. ಅಲ್ಲಿ ರಿಸಲ್ಟ್ ಬಿಟ್ಟ ತಕ್ಷಣ ರಿಸಲ್ಟ್ ಲಿಂಕ್ ಕೊಡೋದಾಯ್ತು. ಅಪ್ಡೇಟ್ಸ್ ಆದ್ರೆ ಖಂಡಿತ ನಮ್ಮ ಒಂದು ಚಾನಲ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಇನ್ನು ಯಾರು ಜಾಯ್ನ್ ಅಂದ್ರೆ ಹೋಗಿ ಬೇಗನೆ ಜಾಯ್ನ್ ಆಗಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನಿಮ್ಗೆ ಏದ್ರ ಬಗ್ಗೆ ಡೌಟ್ಸ್ ಇದ್ರೆ ಈ ಕೆರಿಯರ್ ಮೇಲೆ ಆಯ್ತು ಅದ್ರ ಮೇಲೆ ಆಯ್ತು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಆದ್ರೆ ಮಾಡಿ ತಿಳಿಸ್ತಿರ್ತೀನಿ ಅಂತ ಹೇಳ್ತಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಆದ್ರೆ ಇನ್ಫಾರ್ಮೇಶನ್ಸ್ ಎಲ್ಲ ಸಿಕ್ಕಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆಗೋದು ಅಷ್ಟೇ. ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.